ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಜನವರಿ 1ರಿಂದ ಜನವರಿ 15, 2026 ಸಮಗ್ರ ಪ್ರಚಲಿತ ವಿದ್ಯಮಾನಗಳು ಮತ್ತು ಪ್ರಶ್ನೋತ್ತರ ಕೋಶ ಯಾವ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ ಅಂದರೆ KS, FDE, SDE, CTI, PDO, PSI. ಜನವರಿ 1ರಿಂದ 15, 2026 ಇದರಲ್ಲಿ ನಾನು ಯಾವ್ಯಾವ ವಿಷಯನ ಕವರ್ ಮಾಡಿದ್ದೀನಿ ಅಂದರೆ ಸಂವಿಧಾನ ಅಥವಾ ನ್ಯಾಯಾಂಗ, ಯೋಜನೆಗಳು, ವಿಜ್ಞಾನ, ತಂತ್ರಜ್ಞಾನ, ಪರಿಸರ, ಕ್ರೀಡೆ ಹಾಗೂ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ. ಭಾಗ 1 ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಸಮಗ್ರ ನೋಟ್ಸ್. 17 ಪ್ರಮುಖ ವಿಷಯಗಳನ್ನ ಕವರ್ ಮಾಡಿದ್ದೀನಿ. ಫಸ್ಟ್ ಪೋಷ್ ಕಾಯ್ದೆ 2013. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ದೂರುದಾರರು ತಾವು ಕೆಲಸ ಮಾಡುವ ಸ್ಥಳದಲ್ಲಿಯೂ ಆಂತರಿಕ ದೂರು ಸಮಿತಿಗೆ ICC ಎಂದು ಕರಿತೀರ ಅದಕ್ಕೆ ದೂರು ನೀಡಲು ಅವಕಾಶ ಕಲ್ಪಿಸಲಾಗಿದೆ. ICC ಅಂದರೆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಅರ್ಥ. ನೋಡಿ, ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಏನಾದರೂ ಲೈಂಗಿಕ ದೌರ್ಜನ್ಯ ಆಗ್ತಕ್ಕಂತಹ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಸುಪ್ರೀಂ ಕೋರ್ಟ್ ಅದರ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತಾರವನ್ನು ಮಾಡಿದೆ. ಹೀಗಾಗಿ ದೂರುದಾರ ತಾವು ಕೆಲಸವನ್ನು ಮಾಡ್ತಕ್ಕಂತಹ ಸ್ಥಳದಲ್ಲಿ ಏನು ಮಾಡ್ಬೋದು, ಆಂತರಿಕ ದೂರು ಸಮಿತಿಗೆ ಅವರು ದೂರನ್ನು ನೀಡಲು, ಕಂಪ್ಲೇಂಟನ್ನು ನೀಡಲು ಒಂದು ಅವಕಾಶವನ್ನು ಕೊಡಲಾಗಿದೆ. ಎರಡನೇದು ವಿಕಸಿತ ಭಾರತ ರೋಜ್ಗಾರ್ ಅಥವಾ ಉದ್ಯೋಗ ಖಾತ್ರಿ ಮಸೂದೆ 2025 ಕರಿತೀವಿ. ಮನ್ರೇಗಾ ಯೋಜನೆಯ ಬದಲಿಗೆ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿ ಒದಗಿಸುವ ಹೊಸ ಮಸೂದೆ ಮಂಡನೆ. ಇದು ಪೂರೈಕೆ ಆಧಾರಿತ ಸಪ್ಲೈ ಡ್ರಿವೆನ್ ಮಾದರಿಯಾಗಿದ್ದು ಗ್ರಾಮೀಣ ಮೂಲಸೌಕರ್ಯ ಹಾಗೂ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡ್ತತಿ. ನಾನು ನೀವು ಪಾಯಿಂಟ್ಸು ಮತ್ತು ಅದರ ಸಂಬಂಧಪಟ್ಟಾಗಿ 2 ಲೈನಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗಿದ್ದೀನಿ. ಹಾಗೆ ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ನಿಮಗೆ ನೆನಪ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಮಹಾಕ್ರೈಮ್ OSAI ಮಹಾರಾಷ್ಟ್ರ ಪೊಲೀಸ್ ಇಲಾಖೆಗಾಗಿ ಮೈಕ್ರೋಸಾಫ್ಟ್ ಮತ್ತು MARVEL ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ AI ಆಧಾರಿತ ಅಪರಾಧ ತನಿಖಾ ವೇದಿಕೆ. ಇದು RAG ರಿಟ್ರಿವಲ್ ಆಗ್ಯುಮೆಂಟ್ ಜನರೇಷನ್ ಅಂತ ಕರಿತೀವಿ. ತಂತ್ರಜ್ಞಾನವನ್ನು ಬಳಸಿಕೊಂಡು ಅಪರಾಧದ ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಸಂಚಾರ ಸಾಥಿ ಆ್ಯಪ್ ಮತ್ತು ಚಕ್ಷು ಲಕ್ಷಣ. ಸಂಪರ್ಕ ಸಚಿವಾಲಯದ ನಿರ್ದೇಶನದಂತೆ ಮಾರ್ಚ್ 2026ರಿಂದ ಎಲ್ಲ ಹೊಸ ಮೊಬೈಲ್ಗಳಲ್ಲಿ ಸಂಚಾರ ಸಾಥಿ ಆ್ಯಪ್ ಕಡ್ಡಾಯ. ಇದು ಚಕ್ಷು ಸೌಲಭ್ಯದ ಮೂಲಕ ಸಾರ್ವಜನಿಕರು ಸಂಕೇತ, ವಂಚನೆ, ಕರೆ ಅಥವಾ ಸಂದೇಶಗಳು ಸುಲಭವಾಗಿ ವರದಿಯನ್ನು ಮಾಡಬಹುದು. 5ನೇದು ರಾಷ್ಟ್ರೀಯ ರಕ್ತ ವರ್ಗಾವಣೆ ಮಸೂದೆ 2025. ದೇಶಾದ್ಯಂತ ರಕ್ತ ಸಂಗ್ರಹಣೆ, ಪರೀಕ್ಷೆ ಹಾಗೂ ವಿತರಣೆಗೆ ಏಕರೂಪದ ಮಾನದಂಡಗಳನ್ನು ಜಾರಿಗೆ ತರಲು ರಾಷ್ಟ್ರೀಯ ರಕ್ತ ವರ್ಗಾವಣೆ ಪ್ರಾಧಿಕಾರ ಸ್ಥಾಪಿಸಲು ಮಸೂದೆ ರೂಪಿಸಲಾಗಿದೆ. NBTA ಅಂತ ಕರಿತೀವಿ, ನೆನಪಿಟ್ಟುಕೊಳ್ಳಿ. ಪಕ್ಷಾಂತರ ನಿಷೇಧ ಕಾಯ್ದೆ 10ನೇ ಅನುಸೂಚಿ. ಸಂವಿಧಾನದ 10ನೇ ಅನುಸೂಚಿಯಡಿ ಶಾಸಕಾಂಗದ ಪಕ್ಷದ ಕನಿಷ್ಠ 3/2 ಶಾಸಕರು ಇನ್ನೊಂದು ಪಕ್ಷವನ್ನು ವಿಲೀನಗೊಂಡರೆ ಮಾತ್ರ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ವಿನಾಯಿತಿ ಸಿಗುತ್ತದೆ. 7ನೇದು ಪೌರತ್ವ ತಿದ್ದುಪಡಿ ಕಾಯ್ದೆ. CAA 2019 ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ತಕ್ಷಣ ಸ್ವಯಂಚಾಲಿತವಾಗಿ ಪೌರತ್ವ ದೊರೆಯುವುದಿಲ್ಲ. ಪ್ರತಿಯೊಂದು ಅರ್ಜಿಯ ಸೂಕ್ತ ಪರಿಶೀಲನೆ ಮತ್ತು ದಾಖಲೆಗಳ ದೃಢೀಕರಣ ಕಡ್ಡಾಯ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. 8ನೇದು ಅಂಚೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಗೃಹ ಉಪಕ್ರಮ. ಭಾರತೀಯ ಅಂಚೆ ಇಲಾಖೆಯು ಭೌತಿಕ ವಿಳಾಸಗಳಿಗೆ UPI ಮಾದರಿಯ ನೋಡಿ NAME@ENTITY ನೆನಪಿಟ್ಟುಕೊಳ್ಳಿ. ಇದರ ಮೇಲೆ ಕ್ವಶನ್ ಕೂಡ 100% ಬರ್ಬೋದು. ಡಿಜಿಟಲ್ ವರ್ಚುವಲ್ ವಿಳಾಸ ಲೇಬಲ್ ಸೃಷ್ಟಿಸುವ DHRUPA ಏನು ಕರಿತೀವಿ ಯೋಜನೆ ಪ್ರಾರಂಭಿಸಿದೆ. ನೋಡಿ, ಹೀಗೆ ನಮಗೆ ಗೃಹ ಉಪಕ್ರಮವನ್ನು ಕೊಟ್ಟರೆ ನಾವೆಲ್ಲ ಏನು ಅಂದ್ಕೊಂಡ್ಬಿಡ್ತೀವಿ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಇಸ್ರೋ ಸಂಸ್ಥೆಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿರ್ಬೋದು ಅಂತೇಳಿ ನಮಗೆ ಎಕ್ಸಾಂಪಲ್ ಅಂದ್ಕೊಂಡ್ಬಿಡ್ತೀವಿ. ಬಟ್ ಇದು ಪ್ರತ್ಯೇಕವಾಗಿ ಅಂಚೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸಂಪರ್ಕದಿಂದ ದೂರವಿರುವ ಹಕ್ಕಿನ ಮಸೂದೆ 2025 ರೈಟ್ ಟು ಡಿಸ್ಕನೆಕ್ಟ್. ಉದ್ಯೋಗಿಗಳು ತಮ್ಮ ನಿಗದಿತ ಕೆಲಸದ ವೇಳೆಯೂ ನಂತರ ಅಧಿಕೃತ ಕರೆಗಳು, ಇಮೇಲ್ಗಳು ಅಥವಾ ಸಂದೇಶಗಳಿಗೆ ಉತ್ತರಿಸಲು ಕಾನೂನುಬದ್ಧ ಹಕ್ಕು ನೀಡುವ ಮಸೂದೆ. ವಿಕಸಿತ ಭಾರತ ಶಿಕ್ಷಣ ಅಧೀಕ್ಷಣ ಮಸೂದೆ. UGC, AICTE ಮತ್ತು NCTEಗಳನ್ನು ವಿಲೀನಗೊಳಿಸಿ ಭಾರತೀಯ ಉನ್ನತ ಶಿಕ್ಷಣಕ್ಕಾಗಿ ಏಕೀಕೃತ ನಿಯಂತ್ರಕ ಪ್ರಾಧಿಕಾರವನ್ನು ಸ್ಥಾಪಿಸುವ ಮಸೂದೆ. ನೋಡಿ, ಹಾಗಂದರೆ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಕರಿತೀವಿ.
ಭಾರತದ ಪ್ರಥಮ AI ಸುಶಾಸನ ಸಮ್ಮೇಳನ. ನೋಡಿ, ನವದೆಹಲಿಯಲ್ಲಿ ಭಾರತ ಪ್ರಥಮ ಕೃತಕ ಬುದ್ಧಿಮತ್ತೆ ಸುಶಾಸನ ಸಮ್ಮೇಳನ ನಡೆಯಿತು. ಸುಸ್ಥಿರ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ AI ಪಾರದರ್ಶಕ ಬಳಕೆಗೆ ದೆಹಲಿ AI ಪ್ರಕಟಣೆ ಹೊರಡಿಸಲಾಯಿತು. 12 ಇ-ತ್ಯಾಜ್ಯ ನಿಯಮಾವಳಿಗೆ ತಿದ್ದುಪಡಿ 2026. ಕೇಂದ್ರ ಪರಿಸರ ಸಚಿವಾಲಯವು ವಿದ್ಯುನ್ಮಾನ ಉಪಕರಣಗಳ ತಯಾರಿಕೆಗೆ ವಿಸ್ತೃತ ಉತ್ಪಾದಕರ ಹೊಣೆಗಾರಿಕೆಯನ್ನು ಶೇಕಡ 80ಕ್ಕೆ ಹೆಚ್ಚಿಸಿದೆ. ಅಂದರೆ EPR ಅಂತ ಏನು ಕರಿತೀವಿ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಹೌದಾ, ನೋಡಿ ಅದನ್ನ ಎಷ್ಟಕ್ಕೆ ಶೇಕಡ 80% ಏನು ಮಾಡಿದ್ದಾರೆ, ಹೆಚ್ಚು ಮಾಡಿದ್ದಾರೆ. ಇಸ್ರೋದ ಅನ್ವೇಷಣಾ ಸ್ಯಾಟಲೈಟ್ ಸರಣಿ. ಇಸ್ರೋ ಹವಾಮಾನ ವೈಪರೀತ್ಯ ಮತ್ತು ಸಂಪನ್ಮೂಲಗಳ ಮೇಲ್ವಿಚಾರಣೆಗಾಗಿ ಅತ್ಯಾಧುನಿಕ ಅನ್ವೇಷಣಾ ಉಪಗ್ರಹ ಸರಣಿಯ ಪ್ರಥಮ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಉಡಾವಣೆ ಮಾಡಿದೆ. ಕರ್ನಾಟಕ ಗ್ರಾಮೀಣ ಡಿಜಿಟಲ್ ಕೌಶಲ್ಯ ಮಿಷನ್. ಕರ್ನಾಟಕ ಸರ್ಕಾರವು ಗ್ರಾಮೀಣ ಭಾಗದ ಪದವೀಧರರಿಗೆ ಕೃತಕ ಬುದ್ಧಿಮತ್ತೆ AI ಮತ್ತು ಡೇಟಾ ಅನಾಲಿಟಿಕ್ಸ್ನಲ್ಲಿ ಉಚಿತ ತರಬೇತಿ ನೀಡುವ ಯೋಜನೆಯನ್ನು ಘೋಷಿಸಿದೆ. ವಿಶ್ವಸಂಸ್ಥೆಯ ಹವಾಮಾನ ಹಾಗೂ ISA ವರದಿ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ISA ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವರದಿಯ ಪ್ರಕಾರ ಏಷ್ಯಾದಲ್ಲಿ ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2ನೇ ಅತಿದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್. ಕೇಂದ್ರ ಸರ್ಕಾರದ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಮೊದಲ ವಾಣಿಜ್ಯ ಮಟ್ಟದ ಗ್ರೀನ್ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಗುಜರಾತ್ನ ಹಜಿರಾದಲ್ಲಿ ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು 2025-26. ಕ್ರೀಡಾ ಕ್ಷೇತ್ರದಲ್ಲಿನ ಅತ್ಯುತ್ತಮ ಸಾಧನೆಗಾಗಿ ಭಾರತ ಸರ್ಕಾರವು ಪ್ರಮುಖ ಕ್ರೀಡಾಪಟುಗಳಿಗೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಮತ್ತು ಅರ್ಜುನ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದೆ. ಸಮಗ್ರ ಅಭ್ಯಾಸ ರಸಪ್ರಶ್ನೆ ಪ್ರಶ್ನೆಗಳನ್ನ ಒಂದು 14 MCQ ಪ್ರಶ್ನೆಗಳನ್ನ ಇದರಲ್ಲಿ ಕೊಟ್ಟಿದ್ದೀನಿ. ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ POSH ಕಾಯ್ದೆ 2013ರ ಅಡಿಯಲ್ಲಿ ದೂರುದಾರರು ಎಲ್ಲಿ ದೂರು ಸಲ್ಲಿಸಬಹುದು. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಲ್ಲಿ MCQವನ್ನು ರೆಡಿ ಮಾಡಿದ್ದೀನಿ. ನೋಡಿ, ಆಪ್ಷನ್ಸ್ ಕೊಟ್ಟಿದ್ದೀನಿ. A, ಕೇವಲ ಆರೋಪಿಯ ಕೆಲಸದ ಸ್ಥಳದಲ್ಲಿ ಮಾತ್ರ. ದೂರುದಾರರು ಕೆಲಸ ಮಾಡುವ ಸ್ಥಳದಲ್ಲಿ ಆಂತರಿಕ ದೂರು ಸಮಿತಿ ICC ಕೂಡ. ಕೇವಲ ಹೈಕೋರ್ಟ್ನಲ್ಲಿ ಮಾತ್ರ. ರಾಷ್ಟ್ರೀಯ ಮಹಿಳಾ ಆಯೋಗದಲ್ಲಿ ಮಾತ್ರ. ಉತ್ತರ, ದೂರುದಾರರು ಕೆಲಸ ಮಾಡುವ ಸ್ಥಳದಲ್ಲಿ ಆಂತರಿಕ ದೂರು ಸಮಿತಿಗೆ ಅವ್ರು ಏನು ಮಾಡೋದು, ದೂರನ್ನು ಕೊಡ್ಬೋದು. ನೋಡಿ, ಸುಪ್ರೀಂ ಕೋರ್ಟ್ ಪೋಷ್ ಕಾಯ್ದೆಯ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು ಸಂತ್ರಸ್ತೆ ಕೆಲಸದ ಸ್ಥಳದ ICCಯಲ್ಲೂ ದೂರು ದಾಖಲಿಸುವ ಅವಕಾಶವನ್ನು ನೀಡಿದೆ. ನಾನು ಈಗ ಮೇಲೆ ಇರ್ತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಾಗಿ MCQ ಕ್ವಶನನ್ನು ರೆಡಿ ಮಾಡಿದ್ದೀನಿ. ಅದರ ಬಗ್ಗೆ ಇದು ವಿಕಸಿತ ಭಾರತ ರೋಜ್ಗಾರ್ 2025 ಯೋಜನೆಯನ್ನು ಬದಲಾಯಿಸಲು ಉದ್ದೇಶಿಸಿದೆ. PM ಕಿಸಾನ್, ಮನ್ರೇಗಾ, NRLM, PM GATI, SHATI ಶಕ್ತಿ, ಗತಿಶಕ್ತಿ. ಹೌದಾ, ಸರಿಯಾದ ಉತ್ತರ ಮನ್ರೇಗಾ. ಈ ಹೊಸ ಮಸೂದೆಯು ಮನ್ರೇಗಾ ಬದಲು 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಒದಗಿಸುತ್ತದೆ. ಮಹಾಕ್ರೈಮ್ AIನ ತನಿಖೆ ವೇದಿಕೆಯನ್ನು ಯಾವ ರಾಜ್ಯದ ಪೊಲೀಸ್ ಇಲಾಖೆ ಅಭಿವೃದ್ಧಿ ಪಡಿಸಲಾಗಿದೆ? ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್. ಮಹಾರಾಷ್ಟ್ರ. ವಿವರಣೆಯನ್ನು ಕೂಡ ನೋಡಿ. ಮೈಕ್ರೋಸಾಫ್ಟ್ ಮತ್ತು MARVEL ಸಂಸ್ಥೆಗಳು ಜಂಟಿಯಾಗಿ ಮಹಾರಾಷ್ಟ್ರ ಪೊಲೀಸರಿಗೆ ಇದನ್ನು ರೂಪಿಸಿವೆ. ಸಂಚಾರ ಸಾಥಿ ಆ್ಯಪ್ನಲ್ಲಿ ಸಂಕೇತ ವಂಚನೆ ಕರೆಗಳನ್ನು ವರದಿ ಮಾಡಲು ಇರುವ ಸೌಲಭ್ಯ ಯಾವುದು? ನೇತ್ರ, ಚಕ್ಷು, ಕವಚ, ದೃಷ್ಟಿ. ಚಕ್ಷು ಫೀಚರ್ ಮೂಲಕ ಸಾರ್ವಜನಿಕರು ವಂಚನೆ ಸಂದೇಶ ಅಥವಾ ಕರೆಗಳ ಕುರಿತು ವರದಿ ಮಾಡಬಹುದು. ಪ್ರಶ್ನೆ ಇದು, ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಶಾಸಕಾಂಗ ಪಕ್ಷದ ಎಷ್ಟು ಭಾಗದಷ್ಟು ಶಾಸಕರು ವಿಲೀನಗೊಂಡರೆ ಶಿಕ್ಷೆಯಿಂದ ವಿನಾಯಿತಿ ಸಿಗುತ್ತದೆ? 2/1, 3/1, 3/2, 4/3. ಉತ್ತರ 3/2. 10ನೇ ಅನುಸೂಚಿಯ ಪ್ರಕಾರ 3/2 ಸದಸ್ಯರ ವಿಲೀನ ಅಗತ್ಯವಾಗಿದೆ. ಅಂಚೆ ಇಲಾಖೆಯ ಧ್ರುವ ಉಪಕ್ರಮದ ಮುಖ್ಯ ಉದ್ದೇಶವೇನು? ಡ್ರೋನ್ ಮೂಲಕ ಪಾರ್ಸಲ್ ರವಾನೆ, ಭಾರತೀಯ ವಿಳಾಸಗಳ UPI ಮಾದರಿ ಡಿಜಿಟಲ್ ವರ್ಚುವಲ್ ವಿಳಾಸ ಲೇಬಲ್ ಸೃಷ್ಟಿ, ಗ್ರಾಮೀಣ ಬ್ಯಾಂಕಿಂಗ್ ಸೇವೆ, ವಿದೇಶಿ ಅಂಚೆ ರವಾನೆ. ಉತ್ತರ, ಭೌತಿಕ ವಿಳಾಸಗಳಿಗೆ UPI ಮಾದರಿಯ ಡಿಜಿಟಲ್ ವರ್ಚುವಲ್ ವಿಳಾಸ ಲೇಬಲ್ ಸೃಷ್ಟಿ. ವಿವರಣೆ, ಧ್ರುವ ಯೋಜನೆಯು ಪ್ರತಿಯೊಂದು ವಿಳಾಸಕ್ಕೆ ನೇಮ್ NAME@ENTITY ಮಾದರಿ ಡಿಜಿಟಲ್ ಕೋಡ್ ನೀಡುತ್ತದೆ. ಈ ಕೋಡ್ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸಂಪರ್ಕದಿಂದ ದೂರವಿರುವ ಹಕ್ಕಿನ ಮಸೂದೆ 2025
ರೈಟ್ ಟು ಡಿಸ್ಕನೆಕ್ಟ್ ಯಾವುದಕ್ಕೆ ಸಂಬಂಧಿಸಿದೆ? ಇಂಟರ್ನೆಟ್ ನಿಷೇಧ, ಕೆಲಸದ ಸಮಯದ ನಂತರ ಅಧಿಕೃತ ಕರೆ ಅಥವಾ ಸಂದೇಶಗಳ ನಿರ್ಲಕ್ಷ್ಯ, ಉದ್ಯೋಗಿಯ ಹಕ್ಕು, ಸಾಮಾಜಿಕ ಜಾಲತಾಣಗಳಿಂದ ದೂರವಿರುವುದು, ಡಿಜಿಟಲ್ ಉಪವಾಸ. ನೋಡಿ, ಕೆಲಸದ ಸಮಯದ ನಂತರ ಅಧಿಕೃತ ಕರೆ ಅಥವಾ ಸಂದೇಶಗಳನ್ನು ನಿರ್ಲಕ್ಷಿಸುವ ಉದ್ಯೋಗಿಯ ಹಕ್ಕು. ಇದು ಕೆಲಸದ ಅವಧಿಯ ನಂತರ ಉದ್ಯೋಗಿಗಳ ಖಾಸಗಿ ಸಮಯವನ್ನು ಗೌರವಿಸಲು ರೂಪಿಸಲಾದ ಮಸೂದೆಯಾಗಿದೆ. ಇತ್ತೀಚೆಗೆ ದೆಹಲಿ AI ಪ್ರಕಟಣೆ ಯಾವುದಕ್ಕೆ ಸಂಬಂಧಿಸಿದೆ? ಡೆಲ್ಲಿ AI ಡಿಕ್ಲರೇಷನ್. ಕೃತಕ ಬುದ್ಧಿಮತ್ತೆಯ ಸುಶಾಸನ ಮತ್ತು ಪಾರದರ್ಶಕ ಬಳಕೆ, ನಿಕಟಪೂರ್ವ ಯುದ್ಧ ವಿಮಾನ ತಂತ್ರಜ್ಞಾನ, ಡಿಜಿಟಲ್ ಕರೆನ್ಸಿ ನಿಯಂತ್ರಣ, ಬಾಹ್ಯಾಕಾಶ ತ್ಯಾಜ್ಯ ನಿರ್ವಹಣೆ. ಸರಿಯಾದ ಉತ್ತರ ಕೃತಕ ಬುದ್ಧಿಮತ್ತೆಯ ಸುಶಾಸನ ಮತ್ತು ಪಾರದರ್ಶಕ ಬಳಕೆ. ವಿವರಣೆ: ನವದೆಹಲಿಯಲ್ಲಿ ನಡೆದ ಭಾರತದ ಪ್ರಥಮ AI ಸುಶಾಸನ ಸಮ್ಮೇಳನದಲ್ಲಿ ಈ ಪ್ರಕಟಣೆಯನ್ನು ಅಂಗೀಕರಿಸಲಾಯಿತು. 9. ಕೇಂದ್ರ ಪರಿಸರದ ಸಚಿವಾಲಯದ ಹೊಸ ನಿಯಮದಂತೆ ಈ ತ್ಯಾಜ್ಯ ನಿರ್ವಹಣೆಯಲ್ಲಿ EPR ಎಂದರೆ ಏನು? ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ರೂಲ್ಸ್, ಎಕ್ಸ್ಟೆಂಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ, ಎಲೆಕ್ಟ್ರಾನಿಕ್ ಪಬ್ಲಿಕ್ ರಿಜಿಸ್ಟ್ರಿ, ಎನರ್ಜಿ ರೀಸೈಕ್ಲಿಂಗ್ ಪ್ರೊಸೆಸ್. ಸರಿಯಾದ ಉತ್ತರ ಎಕ್ಸ್ಟೆಂಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ತಯಾರಿಕರು ತಾವು ಉತ್ಪಾದಿಸುವ ಈ ವಸ್ತುಗಳ ತ್ಯಾಜ್ಯ ಸಂಸ್ಕರಣೆ ಹೊಣೆಗಾರಿಕೆಯನ್ನು ಹೊಂದುವುದನ್ನು ನಾವು EPR ಎಂದು ಕರೆಯುತ್ತೇವೆ. ಇಸ್ರೋ ಹವಾಮಾನ ವೈಪರೀತ್ಯ ಹಾಗೂ ಸಾಗರ ಸಂಪನ್ಮೂಲಗಳ ಅಧ್ಯಯನಕ್ಕಾಗಿ ಇತ್ತೀಚೆಗೆ ಉಡಾವಣೆ ಮಾಡಿದ ಉಪಗ್ರಹ ಸರಣಿ ಯಾವುದು? ಗಗನಯಾನ, ಅನ್ವೇಷಣ, ಆದಿತ್ಯ L1, ಸಮುದ್ರಯಾನ. ಉತ್ತರ ಅನ್ವೇಷಣ. ಇಸ್ರೋ ಈ ಅತ್ಯಾಧುನಿಕ ಸರಣಿಯ ಮೂಲಕ ಭೂ ವೀಕ್ಷಣೆ ಮತ್ತು ಪರಿಸರ ಅಧ್ಯಯನವನ್ನು ಬಲಪಡಿಸಿದೆ. 11ನೇ ಪ್ರಶ್ನೆ, ಭಾರತದ ಮೊದಲ ವಾಣಿಜ್ಯ ಮಟ್ಟದ ಗ್ರೀನ್ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಮಂಗಳೂರು ಕರ್ನಾಟಕ, ಹಜಿರಾ ಗುಜರಾತ್, ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್, ಕೊಚ್ಚಿ ಕೇರಳ. ಸರಿಯಾದ ಉತ್ತರ ಹಜಿರಾ ಗುಜರಾತ್. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಈ ಘಟಕವನ್ನು ಸ್ಥಾಪಿಸಲಾಗಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ISA ವರದಿಯಂತೆ ಏಷ್ಯಾದಲ್ಲಿ ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನವೇನು? 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 5ನೇ ಸ್ಥಾನ. ಸರಿಯಾದ ಉತ್ತರ 2ನೇ ಸ್ಥಾನ. ವಿವರಣೆ: ಏಷ್ಯಾದಲ್ಲಿ ಸೌರಶಕ್ತಿ ಸಾಮರ್ಥ್ಯ ವಿಸ್ತರಣೆಯಲ್ಲಿ ಭಾರತವು ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಡಿಜಿಟಲ್ ಕೌಶಲ್ಯ ಮಿಷನ್ನ ಪ್ರಮುಖ ಉದ್ದೇಶವೇನು? ಉಚಿತ ಲ್ಯಾಪ್ಟಾಪ್ ವಿತರಣೆ, ಗ್ರಾಮೀಣ ಯುವಕರಿಗೆ AI ಮತ್ತು ಡೇಟಾ ಅನಾಲಿಟಿಕ್ಸ್ ತರಬೇತಿ, ಗ್ರಾಮ ಪಂಚಾಯತಿಗಳಲ್ಲಿ ಉಚಿತ ವೈಫೈ ಒದಗಿಸುವುದು, ಸೈಬರ್ ಅಪರಾಧ ತಡೆಗಟ್ಟುವುದು. ಸರಿಯಾದ ಉತ್ತರ ಗ್ರಾಮೀಣ ಯುವಕರಿಗೆ AI ಮತ್ತು ಡೇಟಾ ಅನಾಲಿಟಿಕ್ಸ್ ತರಬೇತಿ. ವಿವರಣೆ: ಗ್ರಾಮೀಣ ಭಾಗದ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸಲು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. 14. ವಿಕಸಿತ ಭಾರತ ಶಿಕ್ಷಣ ಅಧೀಕ್ಷಣ ಮಸೂದೆ ಯಡಿ ಯಾವ ನಿಯಂತ್ರಕ ಸಂಸ್ಥೆಗಳನ್ನು ವಿಲೀನಗೊಳಿಸಲು ಪ್ರಪೋಸ್ ಮಾಡಲಾಗಿದೆ? UGC, AICTE ಮತ್ತು NCTE, NCERT, CBSE ಮತ್ತು ISSE, MCI, DCI ಮತ್ತು INC, CSIR, ICAR ಮತ್ತು ICMR. ಸರಿಯಾದ ಉತ್ತರ UGC, AICTE ಮತ್ತು NCTE. ಉನ್ನತ ಶಿಕ್ಷಣಕ್ಕೆ ಏಕೀಕೃತ ನಿಯಂತ್ರಕ ಪ್ರಾಧಿಕಾರ ಸ್ಥಾಪಿಸಲು ಈ ಸಂಸ್ಥೆಗಳನ್ನು ವಿಲೀನಗೊಳಿಸಲಾಗುತ್ತಿದೆ. ಈ ಭಾಗ 2ನ್ನು ಏನು ಮಾಡಿದ್ವಿ? ಜನವರಿ 16ರಿಂದ 31ರವರೆಗೆ ಸಂಪೂರ್ಣ ಅಧ್ಯಯನ ಸಾಮಗ್ರಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ದಿನಾಚರಣೆಗೂ ವಿಸ್ತೃತ ನೋಟ್ಸ್ ಮತ್ತು ಅಭ್ಯಾಸ ಪ್ರಶ್ನೋತ್ತರ ಅಂದರೆ MCQ ಟೈಪಲ್ಲಿ 2ನೇ ಭಾಗದಲ್ಲಿ ಕೊಟ್ಟಿದ್ದೀನಿ ನೋಡಿ. ಇದರಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮೊದಲೇ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಈ ದಾಖಲೆಯು ಜನವರಿ 16ರಿಂದ 31ರವರೆಗಿನ ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಾಚರಣೆಗಳು, ಅವುಗಳ ಐತಿಹಾಸಿಕ ಹಿನ್ನೆಲೆ, ಪರೀಕ್ಷಾ ದೃಷ್ಟಿಕೋನದ ನೋಟ್ಸ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ನೆರವಾಗ 10 ಬಹುಮುಖ ಆಯ್ಕೆ ಪ್ರಶ್ನೆಗಳನ್ನು ಇದರಲ್ಲಿ ಕೊಡಲಾಗಿದೆ. ಭಾಗ 1 ವಿಸ್ತೃತ ಅಧ್ಯಯನದ ನೋಟ್ಸ್, ಸ್ಟಡಿ ನೋಟ್ಸ್ ಅಂತ ಹೆಂಗೆ ಕರಿತೀವಲ್ಲ, ಜನವರಿ 16 ರಾಷ್ಟ್ರೀಯ ಸ್ಟಾರ್ಟಪ್ ದಿನ ಅಂತ ಕರಿತೀವಿ. ಇದರ ಹಿನ್ನೆಲೆ 2022 ಜನವರಿ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ 16ನ್ನು ರಾಷ್ಟ್ರೀಯ ಸ್ಟಾರ್ಟಪ್ ದಿನ ಎಂದು ಘೋಷಿಸಿದರು. ಉದ್ದೇಶ: ದೇಶದಲ್ಲಿ ನಾವೀನ್ಯತೆ, ಇನ್ನೋವೇಷನ್ ಅಂತ ಕರಿತೀವಿ, ಉದ್ಯಮಶೀಲತೆ ಮತ್ತು ನವೋದ್ಯಮಗಳ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು. ಪರೀಕ್ಷಾ ನೋಟ್ಸ್: ಭಾರತವು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. ಸ್ಟಾರ್ಟಪ್ ಇಂಡಿಯಾ ಯೋಜನೆಯನ್ನು 2016ರಲ್ಲಿ ಪ್ರಾರಂಭಿಸಲಾಯಿತು. ಜನವರಿ 19 NDRF ಸ್ಥಾಪನಾ ದಿನ. ಇದರ ಹಿನ್ನೆಲೆ ನೋಡ್ಕೊಳ್ಳಿ. ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಅಡಿಯಲ್ಲಿ 2006ರಲ್ಲಿ NDRF ಪಡೆಯನ್ನು ಅಧಿಕೃತವಾಗಿ ಸ್ಥಾಪಿಸಲಾಯಿತು.
ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ರೈಸ್ನಿಂಗ್ ಡೇ ಅಂತ ಕರಿತೀವಿ. ಇದರ ಉದ್ದೇಶ ಏನು? ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳ ಸಂದರ್ಭದಲ್ಲಿ ತಕ್ಷಣದ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸುವುದು. ನಮಗೆ ನೆನಪಿಡುವ ಹೆಂಗಪ್ಪ ಅಂದರೆ NDRF ಕೇಂದ್ರ ಗೃಹ ಸಚಿವಾಲಯದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಕರಿತೀವಿ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದರ ಧ್ಯೇಯ ವಾಕ್ಯ ಆಪದ ಸೇವಾ ಸದೈವ ಶಕ್ತಿ. ಜನವರಿ 23ನೇ ದಿನ ಅವತ್ತು ಪರಾಕ್ರಮ ದಿವಸ ಅಂತ ಬಂತು. ಏನಾದರೂ ಉದ್ದೇಶ ಹಿನ್ನೆಲೆ ಏನಪ್ಪ ಅಂದರೆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಗೌರವಿಸಲು 2021ರಿಂದ ಕೇಂದ್ರ ಸರ್ಕಾರವು ಈ ದಿನವನ್ನು ಪರಾಕ್ರಮ ದಿವಸ ಎಂದು ಆಚರಿಸುತ್ತಿದೆ. ಸಾಧನೆಗಳೇನಪ್ಪ ಅಂದರೆ ನೇತಾಜಿಯವರು ಆಜಾದ್ ಹಿಂದ್ ಫೌಜ್ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿನ ಪುನಃ ಸಂಘಟಿಸಿದರು ಮತ್ತು ಜಿಯಾ ಹಿಂದ್ ತುಮ್ ಮುಜೆ ಖೂನ್ ದೋ ಮೈ ತುಮೆ ಆಜಾದಿ ದುಂಗಾ ಎಂಬ ಪ್ರಸಿದ್ಧ ಘೋಷಣೆಗಳನ್ನು ನೀಡಿದರು. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಮತ್ತು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ 2008ರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಇದನ್ನು ಆಚರಿಸುತ್ತದೆ. ಲಿಂಗ ಅಸಮಾನತೆ ತೊಡೆದುಹಾಕುವುದು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಉತ್ತೇಜಿಸುವುದು ಇದರ ಮುಖ್ಯ ಗುರಿ. ಅಂತಾರಾಷ್ಟ್ರೀಯ ಶಿಕ್ಷಣ ದಿನ. ವಿಶ್ವಸಂಸ್ಥೆಯು UN ಶಾಂತಿ ಮತ್ತು ಮಾನವ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ಎತ್ತಿ ಹಿಡಿಯಲು 2018ರಲ್ಲಿ ಘೋಷಿಸಿತು. ಉತ್ತರ ಪ್ರದೇಶ ದಿನ. 1950 ಜನವರಿ 24 ಯುನೈಟೆಡ್ ಪ್ರಾವಿನ್ಸ್ ಅನ್ನು ಉತ್ತರ ಪ್ರದೇಶ ಎಂದು ಮರುನಾಮಕರಣ ಮಾಡಲಾಯಿತು. ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಮತ್ತು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ. ರಾಷ್ಟ್ರೀಯ ಮತದಾರರ ದಿನ 1950ರ ಜನವರಿ 25ರಂದು ಭಾರತೀಯ ಚುನಾವಣಾ ಆಯೋಗ ECI ಸ್ಥಾಪನೆಯಾಯಿತು. ಈ ಸಭೆಯ ನೆನಪಿನಲ್ಲಿ 2011ರಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಯುವಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ. ಭಾರತದ ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರವಾಸೋದ್ಯಮ ಆರ್ಥಿಕ ಪ್ರಾಮುಖ್ಯತೆಯನ್ನು ಜಾಗತಿಕವಾಗಿ ಸಾರಲು ಆಚರಿಸಲಾಗುತ್ತಿದೆ. ಇನ್ನು ಜನವರಿ 26 ನೋಡಿ ಗಣರಾಜ್ಯೋತ್ಸವ ದಿನ ಮತ್ತು ಅಂತಾರಾಷ್ಟ್ರೀಯ ಸುಂಕ ದಿನ ಅಂತ ಇವತ್ತು ಆಚರಣೆ ಮಾಡ್ತೀವಿ. 1950ರ ಜನವರಿ 26ರಂದು ಭಾರತ ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬಂತು. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಹೌದಾ. ಭಾರತವು ಪೂರ್ಣ ಸ್ವರಾಜ್ ತತ್ವದಡಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಯಿತು. ಇನ್ನು ಅಂತಾರಾಷ್ಟ್ರೀಯ ಸುಂಕ ದಿನ ಅಂದರೆ ICD ಅಂತ ಕರಿತೀವಿ. ವಿಶ್ವ ಸುಂಕ ಸಂಸ್ಥೆ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಜೇಷನ್ WCO ಸ್ಥಾಪನೆಯಾದ ನೆನಪಿನಲ್ಲಿ ಗಡಿ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಸುಗಮಗೊಳಿಸುವ ಅಧಿಕಾರಿಗಳ ಸೇವೆಯನ್ನು ಸ್ಮರಿಸಲಾಗುತ್ತದೆ. ಜನವರಿ 27 ಮತ್ತು 28 ಹತ್ಯಾಕಾಂಡ ಸ್ಮರಣೆಯ ದಿನ. ಲಾಲಾ ಲಜಪತ್ ರಾಯ್ ಜಯಂತಿ. ಡೇಟಾ ಪ್ರೈವಸಿ ಡೇ. ಜನವರಿ 27 ನೋಡಿ ಅಂತಾರಾಷ್ಟ್ರೀಯ ಹತ್ಯಾಕಾಂಡ ಸ್ಮರಣೆಯ ದಿನ. ಎರಡನೇ ವಿಶ್ವ ಯುದ್ಧದಲ್ಲಿ ನಾಜಿ ಆಡಳಿತಕ್ಕೆ ಬಲಿಯಾದವರ ಸ್ಮರಣೆಗಾಗಿ ವಿಶ್ವಸಂಸ್ಥೆ ಆಚರಿಸುತ್ತದೆ. ಜನವರಿ 28 ಲಾಲಾ ಲಜಪತ್ ರಾಯ್ ಜಯಂತಿ. ಪಂಜಾಬ್ ಕೇಸರಿ ಎಂದೇ ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಅವರ ಜನ್ಮದಿನ. ಇದು 1865ರಲ್ಲಿ ಇವರು ಜನಿಸಿದರು. ಜನವರಿ 28 ಡೇಟಾ ಗೌಪ್ಯತೆ ದಿನ. ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ಬಳಕೆದಾರರ ವೈಯಕ್ತಿಕ ದತ್ತಾಂಶ ರಕ್ಷಣೆ ಅರಿವು ಮೂಡಿಸುವ ಜಾಗತಿಕ ದಿನ ಅಂತ ಕರಿತೀವಿ. ಜನವರಿ 30, 31 ಹುತಾತ್ಮರ ದಿನ. ವಿಶ್ವ ಕುಷ್ಠರೋಗ ವಿರೋಧಿ ದಿನ. ಜನವರಿ 30 ಹುತಾತ್ಮರ ದಿನ. 1948ರ ಜನವರಿ 30ರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಾಥೂರಾಮ್ ಗೋಡ್ಸೆಯಿಂದ ಹತ್ಯೆಯಾದರು. ಗಾಂಧೀಜಿ ಹಾಗೂ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಜನವರಿ 31 ವಿಶ್ವ ಕುಷ್ಠರೋಗ ವಿರೋಧಿ ದಿನ. ಜಾಗತಿಕವಾಗಿ ಜನವರಿಯ ಕೊನೆಯ ಭಾನುವಾರದಂದು ಕುಷ್ಠರೋಗ ನಿವಾರಣೆ ಮತ್ತು ರೋಗಿಗಳ ಹಕ್ಕುಗಳ ಜಾಗೃತಿಗಾಗಿ ಆಚರಿಸಲಾಗುತ್ತದೆ. ಭಾರತದಲ್ಲಿ ಜನವರಿ 30ರಂದು ಆಚರಿಸಲಾಗುತ್ತದೆ. ನೋಡಿ ಇಲ್ಲ ನಿಮ್ಮ ಕ್ವಿಕ್ಕಾಗಿ ನೆನಪಿಟ್ಟುಕೋದಕ್ಕೆ ಮಾಡಿದ್ದೀನಿ. ಜನವರಿ 16 ರಾಷ್ಟ್ರೀಯ ಸ್ಟಾರ್ಟಪ್ ದಿನ. ವಿಷಯ ಏನು? ಸಂಸ್ಥೆ ಯಾವುದು ಅಂತೇಳಿ. ಉದ್ಯಮಶೀಲತೆ ನಾವೀನ್ಯತೆ ಭಾರತ ಸರ್ಕಾರ. ಜನವರಿ 19 NDRF ಸ್ಥಾಪನಾ ದಿನ. 20 ನಿರ್ವಹಣೆ ಗೃಹ ಸಚಿವಾಲಯದಿಂದ. ಆಮೇಲೆ ಜನವರಿ 23 ಪರಾಕ್ರಮ ದಿವಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಥವಾ ಶಿಕ್ಷಣ ದಿನ. ಮಹಿಳಾ ಸಬಲೀಕರಣ ವಿಶ್ವಸಂಸ್ಥೆ. ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಥವಾ ಪ್ರವಾಸೋದ್ಯಮ ದಿನ. ಭಾರತೀಯ ಚುನಾವಣಾ ಆಯೋಗ. ಜನವರಿ 26 ಗಣರಾಜ್ಯೋತ್ಸವ ದಿನ. ಅಂತಾರಾಷ್ಟ್ರೀಯ ಸುಂಕ ದಿನ ಅನ್ನು ಕೂಡ ಆಚರಿಸ್ತೀವಿ. ಭಾರತದ ಸಂವಿಧಾನ ಜಾರಿ WCO ವತಿಯಿಂದ. ಜನವರಿ 27 ಅಂತಾರಾಷ್ಟ್ರೀಯ ಹತ್ಯಾಕಾಂಡ ಸ್ಮರಣೆಯ ದಿನ. ಮಾನವ ಹಕ್ಕುಗಳ ಜಾಗೃತಿ UN ಆಚರಣೆ ಮಾಡುತ್ತೆ. ಜನವರಿ 28 ಲಾಲಾ ಲಜಪತ್ ರಾಯ್ ಜಯಂತಿ ಅಥವಾ ಡೇಟಾ ಪ್ರೈವಸಿ ಡೇ. ಪಂಜಾಬ್ ಕೇಸರಿ ಸ್ಮರಣೆ ಡಿಜಿಟಲ್ ಭದ್ರತೆ ಸಲುವಾಗಿ. ಜನವರಿ 30 ಹುತಾತ್ಮರ ದಿನ.
ಮಹಾತ್ಮ ಗಾಂಧೀಜಿ ಪುಣ್ಯತಿಥಿ. ಜನವರಿ 31 ವಿಶ್ವ ಕುಷ್ಠರೋಗ ವಿರೋಧಿ ದಿನ. ಆರೋಗ್ಯ ಜಾಗೃತಿ ಕೊನೆಯ ಭಾನುವಾರ. ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಇಲ್ಲಿ ನಾನು ನಿಮಗೆ ಇದರಲ್ಲಿ MCQ ಕ್ವಶನ್ ಯಾವ ರೀತಿಯ ಬರ್ಬೋದು ಅನ್ನುವಂಥ ಒಂದು ಅಂದಾಜಿನ ಮೇಲೆ ಕ್ವಶನನ್ನು ತಯಾರು ಮಾಡಲಾಗಿದೆ. ನೋಡಿ, ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಸ್ಟಾರ್ಟಪ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಜನವರಿ 15, ಜನವರಿ 16, ಜನವರಿ 23, ಜನವರಿ 26. ಉತ್ತರ ಜನವರಿ 16. ಉತ್ತೇಜನ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಗೌರವಿಸಲು 2020ರಿಂದ ಆಚರಿಸಲಾಗುತ್ತದೆ. ಎರಡನೇದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಕೇಂದ್ರ ಸರ್ಕಾರವು ಯಾವ ಹೆಸರಿನಲ್ಲಿ ಆಚರಿಸುತ್ತದೆ? ಏಕತಾ ದಿವಸ್, ಸರ್ವೋದಯ ದಿವಸ್, ಪರಾಕ್ರಮ ದಿವಸ್, ಕರ್ತವ್ಯ ದಿವಸ್. ಪರಾಕ್ರಮ ದಿವಸ್ ಜನವರಿ 23 ಅವರ ದೇಶಭಕ್ತಿಯನ್ನು ಆಚರಿಸಲಾಗುತ್ತದೆ. ಅವರ ದೇಶಭಕ್ತಿಯ ಸ್ಮರಣೆಯನ್ನು ಮಾಡಿ ಆಚರಣೆಯನ್ನು ಮಾಡ್ತಾರೆ. ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆಯಾದ ನೆನಪಿನಲ್ಲಿ ಜನವರಿ 25ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಯುವ ದಿನ, ರಾಷ್ಟ್ರೀಯ ಮತದಾರರ ದಿನ, ರಾಷ್ಟ್ರೀಯ ಕಾನೂನು ದಿನ, ರಾಷ್ಟ್ರೀಯ ಸುಡುಕು ದಿನ. ಉತ್ತರ ರಾಷ್ಟ್ರೀಯ ಮತದಾರರ ದಿನ. 1950 ಜನವರಿ 25ರಂದು ECI ಸ್ಥಾಪನೆ ಆಯಿತು. ಭಾರತದಲ್ಲಿ ಹೆಣ್ಣು ಮಗುವಿನ ದಿನವನ್ನು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಮೊದಲ ಬಾರಿಗೆ ಯಾವ ವರ್ಷ ಆಚರಿಸಲಾಯಿತು? 2005, 2008, 2012, 2015. ಉತ್ತರ 2008. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ ಇದನ್ನು ಆರಂಭಿಸಲಾಯಿತು. ರಾಷ್ಟ್ರೀಯ ವಿಪತ್ತು ಸ್ಪಂದನಾ ಪಡೆ NDRF ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ? ರಕ್ಷಣಾ ಸಚಿವಾಲಯ, ಗೃಹ ಸಚಿವಾಲಯ, ಪರಿಸರ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಗೃಹ ಸಚಿವಾಲಯ. 1948 ಜನವರಿ 30ರಂದು ನಡೆದ ಯಾವ ದುರಂತ ಘಟನೆಯ ನೆನಪಿನಲ್ಲಿ ಹುತಾತ್ಮರ ದಿನ ಆಚರಿಸಲಾಗುತ್ತದೆ? ಲಾಲಾ ಲಜಪತ್ ರಾಯ್ ನಿಧನ, ಮಹಾತ್ಮ ಗಾಂಧೀಜಿಯವರ ಹತ್ಯೆ, ಭಗತ್ ಸಿಂಗ್ ಅವರ ಗಲ್ಲಿಗೇರಿಸುವಿಕೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಮಹಾತ್ಮ ಗಾಂಧೀಜಿಯವರ ಹತ್ಯೆ. ರಾಷ್ಟ್ರಪಿತ ಗಾಂಧೀಜಿಯವರ ಪುಣ್ಯತಿಥಿ. ಪಂಜಾಬ ಕೇಸರಿ ಎಂದು ಪ್ರಸಿದ್ಧರಾಗಿರುವ ಲಾಲಾ ಲಜಪತ್ ರಾಯ್ ಅವರ ಜನ್ಮದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಜನವರಿ 23, ಜನವರಿ 26, ಜನವರಿ 28, ಜನವರಿ 30. ಸರಿಯಾದ ಉತ್ತರ ಜನವರಿ 28. ಅಂತಾರಾಷ್ಟ್ರೀಯ ಸುಂಕ ದಿನ. ಸುಂಕ ದಿನವನ್ನು ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಎ ಜನವರಿ 24, ಜನವರಿ 25, ಜನವರಿ 26, ಜನವರಿ 31. ಸರಿಯಾದ ಉತ್ತರ ಜನವರಿ 26. ವಿಶ್ವ ಸುಂಕ ಸಂಸ್ಥೆ. ಜನವರಿ 26 ವಿಶ್ವ ಸುಂಕ ಸಂಸ್ಥೆ WCO ನೇತೃತ್ವದಲ್ಲಿ ಆಚರಿಸಲಾಗುತ್ತದೆ. ಜನವರಿ 24ರಂದು ಭಾರತದ ಯಾವ ರಾಜ್ಯವು ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸುತ್ತದೆ? ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ. ಉತ್ತರ ಪ್ರದೇಶ್. 1950 ಜನವರಿ 24ರಂದು ಹೆಸರಿಸಲಾಯಿತು. 10ನೇ ಪ್ರಶ್ನೆ, ಜಾಗತಿಕವಾಗಿ ವಿಶ್ವ ಕುಷ್ಠರೋಗ ವಿರೋಧಿ ದಿನವನ್ನು ವರ್ಲ್ಡ್ ಲೆಪ್ರಸಿ ಡೇ ಯಾವಾಗ ಆಚರಿಸಲಾಗುತ್ತದೆ? ಜನವರಿ 15, ಜನವರಿ 26, ಜನವರಿಯ ಕೊನೆಯ ಭಾನುವಾರ, ಜನವರಿಯ ಮೊದಲ ಸೋಮವಾರ. ಉತ್ತರ ಜನವರಿಯ ಕೊನೆಯ ಭಾನುವಾರ. ಭಾರತದಲ್ಲಿ ಜನವರಿ 30ರಂದು ಆಚರಿಸಲಾಗುತ್ತದೆ. ನೋಡಿ, ನಾನು ಇಲ್ಲಿವರೆಗೆ ಜನವರಿ ತಿಂಗಳಲ್ಲಿ 1ರಿಂದ 15, ಆಮೇಲೆ 16ರಿಂದ ಅಂದರೆ ದಿನಾಂಕ 16ರಿಂದ ಹಿಡಿದು ಜನವರಿ 31ರವರೆಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಹೇಳಿದ್ದೀನಿ. ಇದರಲ್ಲಿ ನಾನು ಏನೇನಪ್ಪ ಅಂತಂದರೆ ಕೆಲವೊಂದು ಪ್ರಮುಖವಾದಂತಹ ಅಂಶಗಳನ್ನು ಮತ್ತು MCQ ಪ್ರಶ್ನೆಗಳನ್ನು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವರ್ಲ್ಡ್ ದಿನಾಚರಣೆಗಳು ಏನು ಬರ್ತಾವೆ ಅವುಗಳ ಬಗ್ಗೆ ನೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಎಲ್ಲರೂ ಅಭ್ಯಾಸವನ್ನು ಮಾಡಿ ಆಮೇಲೆ ಇರುವಂಥ ಟೈಮನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈಗ ಎಲ್ಲರೂ ತರಗತಿ ನೋಡ್ತಾ ಇರಿ. ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ.